ಹಾಯ್ ನಮಸ್ಕಾರ ಎಲ್ರಿಗೂ ಸ್ವರ ಮಾಧ್ಯಮ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಬೆಳಗ್ಗೆ ತಿಂಡಿ ಮಾಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಜೊತೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಯಥೇಚ್ಛವಾಗಿ ಬಿಟ್ಟಿದೆ. ಬಟ್ ಕೆಲವು ಗಿಡಗಳು ಏನಾಗ್ತದೆ ಅಂದರೆ ತುಂಬ ಬಿಸಿಲು ಬೇಕು ನಿಮಗೆ, ಸೊಪ್ಪಾಗಲಿ ಬೇರೆದೆಲ್ಲ ಚಿಗುರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಇದೆ. ಬಟ್ ಒಂದು 3-4 ಪಾಟಲ್ಲಿ ಇವತ್ತಿಗೆ ಆಗೋಷ್ಟು ಪಾಲಕ್ ಸೊಪ್ಪು ಬಿಟ್ಟಿದೆ. ಸೊ ಫ್ರೆಶ್ಶಾಗಿ ಪಾಲಕ್ ಸೊಪ್ಪು ಬಾಲ್ಕನಿಯಿಂದ ಕಿತ್ಕೊಂಡು ಬಂದು ಇಲ್ಲಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ನೀವುಗಳು ನನ್ನ ಜೊತೆ ಬನ್ನಿ. ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಗಾರ್ಡನ್ದು ನೀವು ಅವಾಗವಾಗ ಅಪ್ಡೇಟ್ ಕೊಡ್ತೀರಿ, ಏನೇನು ಬಿಟ್ಟಿದೆ ಅಥವಾ ಏನೇನು ಕಿತ್ತಿದ್ದೀರಾ ಅನ್ನೋದು ತೋರಿಸ್ತೀರಿ ಅಂತ. ಸೊ ಹಾಗಾಗಿ ಇವತ್ತು ಪಾಲಕ್ ಸೊಪ್ಪನ್ನ ಕಿತ್ತುತ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಕಿತ್ತಕ್ಕಿಂತ ಮುಂಚೆ ನಿಮ್ಗಳಿಗೂ ತೋರಿಸ್ತೀನಿ ಎಷ್ಟು ಬಿಟ್ಟಿದೆ, ಏನಾಗಿದೆ ನಮ್ಮ ಗಾರ್ಡನ್ ಅಂತ. ಆ್ಯಕ್ಚುಲಿ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಇದಕ್ಕೆಲ್ಲ ಬಿಸಿಲು ಒಂದು ಸ್ವಲ್ಪನಾದರೂ ಬೇಕು. ಹಾಗಾಗಿ ಇಷ್ಟಿದೆ, ಇಷ್ಟನ್ನ ಕಿತ್ಕೋತೀನಿ. ಇಷ್ಟಲ್ಲದೆ ಈ ಕಡೆನೂ ಬಿಟ್ಟಿದೆ, ಎಲ್ಲ ಪಾಲಕ್ ಸೊಪ್ಪು ಬಿಟ್ಟಿದೆ. ಸೊ ಒಂದು ಟ್ರಿಪ್ ಎಲ್ಲ ಕಿತ್ಕೊಂಡು ಬಿಟ್ರೆ ಇನ್ನು ಬಿಸಿಲು ಬರೋಷ್ಟ್ರೊಳಗೆ ಚಿಗುರ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಷ್ಟನ್ನು ಕಿತ್ಕೋತಾ ಇದ್ದೇನೆ. ಸೊ ಅಷ್ಟ್ರ ಜೊತೆ ಇಲ್ಲಿ ನೋಡಿ ಹುರುಳಿಕಾಯಿ ಸಾಕಷ್ಟು ಬಿಟ್ಟಿದೆ. ಆಲ್ಮೋಸ್ಟ್ ಸ್ವಲ್ಪ ಕಿತ್ಕೊಂಡೆ. ಅದ್ರ ಜೊತೆ ಈಗ ಇನ್ನೊಂದು 1/4 kg ಅಷ್ಟು ಸಿಗ್ಬೋದು. ಎಲ್ಲ ಕಡೆ ಬಿಟ್ಟಿದೆ, ನಿಮಗೆ ಕಾಣಿಸ್ತಿದ್ಯಾ? ಆಮೇಲೆ ಇದಕ್ಕೂ ಸ್ವಲ್ಪ ಬಿಸಿಲು ಬೇಕು. ಒಳಗಡೆ ನೋಡಿ ಎಷ್ಟೊಂದು ಹುರುಳಿಕಾಯಿ ಬಿಟ್ಟಿದೆ. ಎಲ್ಲ ಬಲಿಯೋಕ್ಕೆ ಶುರು ಆಗುತ್ತೆ, ಬೇಗ ಕಿತ್ಕೋಬೇಕು. ಸೊ ಇದ್ರ ಫುಲ್ ಪಾಲಕ್ ಸೊಪ್ಪು ಸಿಕ್ಕಿದೆ. ಅಂದರೆ ಚಪಾತಿ ಜೊತೆ ಸ್ವಲ್ಪ ಪಾಲಕ್ ಪನ್ನೀರ್, ಅದ್ರ ಜೊತೆ ಸ್ವಲ್ಪ ಬೇಳೆದು ಪಲ್ಯ ಇತ್ತು, ನಿನ್ನೆ ಮಿಕ್ಕಿತ್ತು. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಎರಡಕ್ಕೂ ಅಡ್ಜಸ್ಟ್ ಮಾಡ್ಬೋದು ಅಂತ ಸ್ವಲ್ಪ ಮಾತ್ರ ಕಿತ್ಕೊಂಬಂದಿನಿ. ಆಮೇಲೆ ಇದು ಮನೇಲಿ ಬಿಟ್ಟಿರೋಂಥ ಸೊಪ್ಪು ತುಂಬ ತೊಳೆಯೋಷ್ಟಿರಲ್ಲ, ನಿಮ್ಗಳಿಗೆ ಗೊತ್ತಿರುತ್ತೆ. ಯಾಕೆಂದರೆ ನಾವು ನೋಡ್ಕೊಂಡು ಹಾಕಿರ್ತೀವಿ. ತುಂಬ ಮಣ್ಣು ಸಮೇತ ಎಲ್ಲ ಕಿತ್ತಿಲ್ಲ, ಬರೀ ಮೇಲ್ ಮಾತ್ರ ಕಿತ್ಕೊಂಬಂದಿದ್ದೀನಿ. ಇನ್ನೊಂದಷ್ಟೆಲ್ಲ ಚಿಗುರುತ್ತೆ ಅಂತ ಜನ ಕೇಳ್ತಾ ಇದ್ರಿ, ಇದನ್ನೆಲ್ಲ ನೀವು ಮೇಂಟೈನ್ ಹೇಗೆ ಮಾಡ್ಕೋತೀರಾ, ಅಷ್ಟು ಜಾಗದಲ್ಲಿ ಎಷ್ಟೊಂದು ಗಿಡಗಳು ಹಾಕೊಂಡಿದಿರಲ್ಲ ಅಂತ. ಯಾವುದೇ ಒಂದು ಮಾಡಬೇಕು ಸ್ವಲ್ಪ ಮನ್ಸಿಟ್ಟು ಏನಾದ್ರು ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಇದೆಲ್ಲ ಮಾಡ್ಬೋದು. ಇವಾಗಿಂದನೇ ನಿಮ್ಮ ಮನೇಲಿ ಮಕ್ಕಳಿಗೆ ಎಲ್ಲ ಇರೋದನ್ನೆಲ್ಲ ಆದಷ್ಟು ಬೆಳೆಸೋಕ್ಕೆ ಹೇಳ್ಕೊಡಿ. ಇದೆಲ್ಲ ಇಂಟ್ರೆಸ್ಟ್ ತುಂಬ ಇರುತ್ತೆ. ಆಮೇಲೆ ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಇಂಟ್ರೆಸ್ಟ್ ಅಂತ ನನಗೆ ಅನ್ಸುತ್ತೆ. ಯಾಕೆಂದರೆ ಈ ನಡುವೆ ಮೊಬೈಲ್ ಆಗಿರ್ಬೋದು ಬೇರೆದೆಲ್ಲ ತುಂಬ ಯೂಸ್ ಮಾಡೋ ಬದಲು ಈ ಥರದಕ್ಕೆ ಏನಾರ ಶಿಫ್ಟ್ ಆದರೆ ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮ್ಗೆ ಹಂಗೆ ಅನಿಸುತ್ತೆ. ಅಂದರೆ ನಮ್ಮ ಒಂದು ಥಾಟ್ಸ್ ಆ ಥರ ಇದೆ. ಹಾಗಾಗಿ ಇದನ್ನೆಲ್ಲ ಮಾಡ್ಕೋತೀವಿ. ಇವತ್ತು ಸಿಂಪಲ್ ಆಗಿ ನಿಮ್ಗಳಿಗೂ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಯಾಕೆಂದ್ರೆ ಫ್ಯಾನ್ಸಿಯಾಗಿ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಅದು ಎಷ್ಟು ಚೆನ್ನಾಗಿರುತ್ತೆ, ನಾವು ಮನೇಲಿ ಮಾಡೋಕೆ ಎಷ್ಟೊಂದು ರೇಜ್ಗೆ ಕೆಲಸ ಏನೋ ಅನ್ನೋಂಗೆಲ್ಲ ಅನ್ಸುತ್ತೆ. ಬಟ್ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಈಸಿಯಾಗಿ ತೋರಿಸ್ತೀನಿ. ತುಂಬ ಡೀಟೇಲ್ ರೆಸಿಪಿ ಎಲ್ಲ ಹಾಕಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಲಕ್ ಪನ್ನೀರ್ ತುಂಬ ಜನಕ್ಕೆ ಮಾಡೋಕ್ಕೆ ಗೊತ್ತೇ ಇರುತ್ತೆ. ಆಮೇಲೆ ಕಾಮೆಂಟ್ ಆಗ್ತೀರಾ ನಮಗೆ ಪಾಲಕ್ ಪನ್ನೀರ್ ಮಾಡೋಕೆ ಗೊತ್ತಿಲ್ಲ ಅನ್ನೋದು ತೋರಿಸಿದಿರ ಅಂತ. ಸೊ ಆ ಇಂಟೆನ್ಷನ್ ಅಲ್ಲ, ಬೈ ಚಾನ್ಸ್ ಯಾರಿಗಾದ್ರೂ ಗೊತ್ತಿಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತಿದ್ರೆ ನೋಡ್ಲಿ ಅಂತ ಅಷ್ಟೇ. ಪಾಲಕ್ ಸೊಪ್ಪನ್ನ ಡೈರೆಕ್ಟಾಗಿ ನೀರಿಗೆ ಹಾಕೋತಾ ಇದ್ದೀನಿ. ಅದನ್ನ ಬೇಯಿಸ್ಕೊಂಡು ಈ ಥರ ಮಾಡ್ಕೊಳ್ಳೋಕೆ. ನೀವು ಬೇಕಾದ್ರೆ ಇದನ್ನ ಸ್ಟೀಮ್ ಕೂಡ ಮಾಡ್ಕೋಬೋದು. ಬಟ್ ನಾನು ಈ ನೀರನ್ನ ಮತ್ತೆ ಗಿಡಕ್ಕೆ ಹಾಕೋಕ್ಕೆ ಉಪಯೋಗಿಸ್ಕೋತೀನಿ. ಹಾಗಾಗಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ನೀವು ಅಂಗಡಿನಲ್ಲಿ ತರೋ ಪಾಲಕ್ ಸೊಪ್ಪೆಲ್ಲ ನೋಡಿದ್ರೆ ಎಷ್ಟೊಂದು ಕಡ್ಡಿ ಹುಲ್ಲು ಎಲ್ಲ ಇರುತ್ತೆ. ಆಮೇಲೆ ಕೊಚ್ಚೆ ಇರುತ್ತೆ. ಯೂಶಲಿ ಪಾಲಕ್ ಸೊಪ್ಪು ಕೊಚ್ಚೆ ಇರುತ್ತೆ, ಎಲೆ ಎಲ್ಲ ಮುರಿದೋಗಿರುತ್ತೆ. ಬಟ್ ಮನೇಲಿ ಮಾಡೋದು ಇಷ್ಟೇ ಕಸ. ನೋಡಿ ಇಷ್ಟೇ ಕಸ ಬಂದಿದ್ದು. ನನಗೆ ಮನೇಲಿ ಕಿತ್ತಿದ್ರಲ್ಲಿ ಅದು ಒಣಗೋಗಿತ್ತು, 1-2 ಎಲೆ ಅಂತ ಕಸ ಬಂದಿದೆ ಅಷ್ಟೇ. ಸ್ವಲ್ಪನೂ ಮಣ್ಣು ಅವೆಲ್ಲ ಏನೂ ಇಲ್ಲ. ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಈರುಳ್ಳಿ ನಾರ್ಮಲ್ ಇದ್ರೆ ನೀವು ಹೆಚ್ಚು ಹಾಕೋಬೋದು. ನಾನು ಚಿಕ್ಕ ಶಾಲೆಟ್ಸ್ ಇತ್ತು ಅಂತ ಅದನ್ನು ಹಾಕೊಂಡಿದ್ದೇನೆ. ಇಷ್ಟ್ರ ಜೊತೆ ಬೇಯಿಸಿಟ್ಟಂಥ ಪಾಲಕ್ ಸೊಪ್ಪು. ಸೊ ಇಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಚಟ್ನಿ ಅದಕ್ಕೆ ರುಬ್ಕೊಂಡು ಬರೋದು ಅಷ್ಟೇ. ಪಾಲಕ್ ಪನ್ನೀರ್ನ ಆ್ಯಕ್ಚುಲಿ ತುಂಬ ಟೈಪ್ಸಲ್ಲಿ ಮಾಡ್ಬೋದು. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಡೈರೆಕ್ಟಾಗಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಕ್ಕೆ ಲವಂಗ ಎಲ್ಲದನ್ನು ಹಾಕೋಬೋದು. ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫಸ್ಟೇ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವುಗಳು ಬೇಕಿದ್ರೆ ಪನ್ನೀರ್ನ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಪಾಲಕ್ ಮಾಡಿಕೊಂಡು ಅದಕ್ಕೆ ಪನ್ನೀರ್ ಸೇರಿಸ್ಕೋಬೋದು. ಬಟ್ ಪನ್ನೀರ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಮಾಡ್ಕೊಂಡಂಥ ಪ್ಯೂರಿನ ಹಾಕೋತಾ ಇದ್ದೀನಿ. ಇದು ಏನು ತುಂಬ ಗಟ್ಟಿಯಾಗಲ್ಲ. ತುಂಬ ಗಟ್ಟಿಯಾಗಿ ನೀವು ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ
ನಾನು ಹಾಕೊಳ್ಳೋದು ಯೂಶ್ವಲಿ ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚೂರು ಬೆಲ್ಲ ಅಥವಾ ಸಕ್ಕರೆ ಹಾಕಿರ್ತೀನಿ, ಏಕೆಂದರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅಷ್ಟೇ. ಇದೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಯಾವುದು ಚಿಲ್ಲಿ ಪೌಡರ್ ಬೇಕಾಗಿಲ್ಲ, ಯಾಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು, ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ರೆ ಪಾಲಕ್ ಪನ್ನೀರ್ ಸಖತ್ತಾಗಿರೋದು ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ವಿಡಿಯೋನ ತಿಂಡಿ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಗಳಿಗೆ ತೋರಿಸಿದೆ ಇದನ್ನು ತೊಗೊಂಡು ಬಂದಿದೆ ಅಂತ. ಇದನ್ನು ಆರ್ಗನೈಸ್ ಕೂಡ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡು, ಯಾಕೆಂದರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಲೈಕ್ ಬ್ಲೌಸ್ಗಳು ಎಷ್ಟು ಇದ್ರೂ ಬೇಕು, ಸೀರೆಗೆ ಆ ಮ್ಯಾಚಿಂಗ್ ಬ್ಲೌಸ್ ಅಥವಾ ಮ್ಯಾಚಿಂಗ್ ಬ್ಲೌಸ್ ಅಟ್ಲೀಸ್ಟ್ ಸೀರೆ ಜೊತೆ ಇಟ್ಬಿಟ್ಟಿರ್ತೀವಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಾಗ ಬ್ಲೌಸ್ಗಳು ಬೇಕು ಅಂದಾಗ ಏನೇ ಮಾಡಿದ್ರು ಅರ್ಜೆಂಟಲ್ಲಿ ಬ್ಲೌಸ್ಗಳು ಸಿಗಲ್ಲ. ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಗಳಿಗೆ ಫಸ್ಟ್ ನಾನು ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಎಷ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ಗಳಿದೆ ಅನ್ನೋದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ. ಇಡ್ತಾ ನಿಮಗೆ ಒಂದೊಂದು ಸುಮ್ಮನೆ ಡಿಸೈನ್ಗಳನ್ನ ಕೆಲವು ತೋರಿಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿರೋದು ಇದ್ದರೆ, ನೀವು ಯಾವ್ದಾರ ಹೊಲಿಸ್ಕೋಬೇಕು ಅಂತ ಇದ್ದರೆ ಲೈಕ್ ಸ್ಕ್ರೀನ್ಶಾಟ್ ತೊಗೊಂಡು ಹೊಲಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕೆ ನನ್ನ ಮಟ್ಟಿಗೆ ಎಲ್ಲ ಬ್ಲೌಸ್ಗಳು ತೋರಿಸಿ ಮಾಡೋಕ್ಕಾಗಲ್ಲ. ಬಟ್ ಎನಿವೇಸ್ ಫಸ್ಟು ನನ್ನ ಬ್ಲೌಸ್ಗಳು ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ಎಲ್ಲ ಬ್ಲೌಸ್ಗಳನ್ನೂ ಕ್ಲೀನಾಗಿ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಸುಮಾರು ಈ ಥರ ಪ್ಲೇನ್ ಕ್ವೀನಿ ಬ್ಲೌಸ್, ಅದು ಬಿಟ್ಟರೆ ಈ ಥರ ಕಲಂಕಾರಿ ಬ್ಲೌಸ್ ಮತ್ತು ಕೆಲವು ಸಿಲ್ಕ್ ಕಾಟನ್ ಬ್ಲೌಸ್ಗಳನ್ನ ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲನೂ ಬ್ರೊಕೇಡ್ ಬ್ಲೌಸ್ಗಳು, ಹಾಗೆ ಹೆವಿ ವರ್ಕ್ ಇರೋವಂಥ ಬ್ಲೌಸ್. ಸೊ ಇದೆಲ್ಲ ಬ್ರೊಕೇಡ್ದು. ಇದು ಮಧ್ಯೆ ನಿಮಗೆ ಕಾಣಿಸ್ತಾ ಇದ್ರೆ ಇದಾಗಿರ್ಬೋದು, ಇದು ಎಲ್ಲ ಹೆವಿ ವರ್ಕ್ ಇರೋವಂಥ ಬ್ಲೌಸಸ್. ಇಷ್ಟಿದೆ ಬ್ಲೌಸ್ಗಳು. ಇದು ಆ್ಯಕ್ಚುಲಿ ಸ್ವಲ್ಪ ದಪ್ಪ ಇದೆ, ಪರವಾಗಿಲ್ಲ. ಬ್ಲೌಸ್ ಶೇಪ್ನಲ್ಲೇ ಕೊಟ್ಟಿದ್ದಾರೆ. ಅಂದರೆ ನೀವು ಈ ಶೇಪ್ನಲ್ಲಿ ಬ್ಲೌಸ್ಗಳನ್ನ ಮಡಿಸ್ಕೋಬೇಕಾಗತ್ತೆ. ಮಡಿಸ್ಕೊಂಡು ನಾರ್ಮಲಾಗಿ ಈ ಥರ ಒಂದೊಂದೇ ಇಡ್ತಾ ಹೋಗುತ್ತೆ. ಆಮೇಲೆ ಇವೆಲ್ಲ ನಾರ್ಮಲ್ ಬ್ಲೌಸ್ಗಳು, ಹಾಗಾಗಿ ನಿಮ್ಗೇನು ತೋರಿಸ್ತಿಲ್ಲ. ಇದು ನೋಡಿದ್ರಿ ಈ ಥರ ಬರುತ್ತೆ ಬ್ಲೌಸ್. ಸೊ ಕೆಲವು ಬ್ಲೌಸ್ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ವರ್ಕ್ ಇರೋದನ್ನು ಇದರೊಳಗೆ ಸ್ಟೋರ್ ಮಾಡ್ತಾ ಇದ್ದೀನಿ. 1 2 3 ಇದೊಂದು ಬ್ಲೌಸ್ ಇತ್ತು. ಇದು ಸೀರೆನಲ್ಲೇ ಹೊಲಿಸ್ಕೊಂಡಿರೋಂಥ ಬ್ಲೌಸ್. ಇದು ಅಂದರೆ ಸೀರೆ ಪಲ್ಲುನಲ್ಲಿ ಹೊಲಿಸ್ಕೊಂಡಿದ್ದೀನಿ ಈ ಬ್ಲೌಸ್ನ. ಇದೆಲ್ಲ ನಿಮಗೆ ಡೀಟೇಲಾಗಿ ಬ್ಲೌಸ್ಗಳನ್ನ ತೋರಿಸಿದೆ, ಬಟ್ ಈಗ ಸುಮ್ಮನೆ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಈ ಥರ ವರ್ಕ್ಗಳು ಮಾಡಿಸಿರ್ತೀವಲ್ಲ ಕೆಲವಕ್ಕೆ, ಲೈಕ್ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ. ಇದು ಆರಿ ವರ್ಕ್ ಮಾಡಿರೋಂಥ ಬ್ಲೌಸ್. ಇದು ಈ ಥರ ಬ್ಲೌಸ್ಗಳನ್ನು ಆರಾಮಾಗಿ ಇಲ್ಲೇ ಇಟ್ಕೋಬೋದು, ಯಾಕೆಂದರೆ ಒಂದಕ್ಕೊಂದು ಹಾಕೊಳ್ಳೋದು ಅವೆಲ್ಲ ಏನೂ ಆಗಲ್ಲ ಅಂತ. ಆಮೇಲೆ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋವಂಥ ಬ್ಲೌಸ್ ಇವೆಲ್ಲ. ಇಲ್ಲ ನೀವು ಈ ಥರದ್ದು ಸೆಪ್ರೇಟಾಗಿ ಇಡ್ತೀರಾ ಅಂದರೆ ಸಿಂಗಲ್ ಕವರ್ಸ್ಗಳಲ್ಲೂ ಇಟ್ಕೋಬೋದು. ಬಟ್ ನಾನು ತುಂಬ ಆರಿ ವರ್ಕ್ ಎಲ್ಲ ಇಟ್ಕೊಂಡಿಲ್ಲ, ಹಾಗಾಗಿ ಇದ್ರೊಳಗೇ ಎಲ್ಲನೂ ಇಡ್ತಾ ಇದ್ದೀನಿ. ಬೈ ಚಾನ್ಸ್ ಯಾವುದಾರ ಬ್ಲೌಸ್ದು ಮೆಟೀರಿಯಲ್ ಎಲ್ಲಿ ತೊಗೊಂಡೆ ಅಂತ ನಿಮಗೆ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ನಿಮ್ಗಳಿಗೆ ಡೀಟೇಲಾಗಿ ಹೇಳ್ತೀನಿ. ಈಗ ತುಂಬ ಟ್ರೆಂಡಿಂಗಲ್ಲಿರೋದು ಅಂದರೆ ಈ ಥರ ಬ್ಲೌಸ್ಗಳು ತುಂಬ ಚೆನ್ನಾಗಿದೆ. ಬ್ಲೌಸ್ ಮಾತ್ರ ಸೈಡಲ್ಲಿ ಇದು ಬರುತ್ತೆ. ಇದು ರೀಸೆಂಟಾಗಿ ನಾನು ಒಂದು KSIC ಸ್ಯಾರಿ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಇದಾದಮೇಲೆ ಇದೆಲ್ಲ ನಾರ್ಮಲ್ ಬ್ರೊಕೇಡ್ ಬ್ಲೌಸ್ಗಳು. ಸಾಕಷ್ಟೇ ಹಿಡಿಸುತ್ತೆ. ಆ್ಯಕ್ಚುಲಿ 10 ಅಂದ್ಕೊಂಡೆ, ಫುಲ್ ಜಾಸ್ತಿನೇ ಹಿಡಿಸ್ತಾ ಇದೆ. ಲೆಟ್ ಮೀ ಸಿ ಎಷ್ಟು ಹೋಗುತ್ತೆ ಅಂತ. ಇದೆಲ್ಲ ನೀವು ಯಾವ್ದಾರ ಸೀರೆಗಳಿಗೆ ಹಾಕೋಬೋದು, ಇದಕ್ಕೆ ಅಂತೇನಿಲ್ಲ. ಅದಕ್ಕೆ ಕಾಮನ್ ಆಗಿರೋ ಸೀರೆಗಳದ್ದು ಬ್ಲೌಸ್ಗಳು ಮಾತ್ರ ಈ ಥರ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ದು ಆ್ಯಕ್ಚುಲಿ ಡಿಸೈನ್ ಕೇಳಿದ್ರಿ, ಯಾರು ಕೇಳಿರೋದು ಅಂತ ನನಗೆ ಮರ್ತೋಗ್ಬಿಟ್ಟಿದೆ, ನನಗೆ ಹೆಸರು ಜ್ಞಾಪಕ ಇಲ್ಲ. ಬಟ್ ಇದು ಯಾವ್ದಾರ ಡಿಸೈನ್ ತೋರಿಸಿ ಅಂತ ಹೇಳಿದ್ರಿ, ಯಾರು ಕೇಳಿದ್ರೋ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಯಾರಿಗಾರ ಬೇಕಿದ್ರು ತೊಗೋಬೋದು. ಇದು 2 ಥರ ಬಟ್ಟೆ ಆ್ಯಕ್ಚುಲಿ ನಾನು ತೊಗೊಂಡಿರೋದು. ಒಂದು ಗೋಲ್ಡ್, ಇನ್ನೊಂದು ಈ ಥರ ಬ್ರೊಕೇಡ್ ಬಟ್ಟೆ. 2 ಸೆಪ್ರೇಟು ತೊಗೊಂಡು ಈ ಥರ ಬಾಡಿ ಮಾತ್ರ ಗೋಲ್ಡಲ್ಲಿ ಬಂದಿದೆ. ಸ್ಲೀವ್ಸ್ಗೆ ಸ್ವಲ್ಪ ಲಾಂಗ್ ಸ್ಲೀವ್ಸ್ ಇಡ್ಸಿದ್ದೀನಿ. ಈ ಥರ ಬಟ್ಟೆ ಬಂದಿದೆ, ಅಂದರೆ ಬ್ರೊಕೇಡ್ ಬಟ್ಟೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬೋದು. ಹಿಂದೆ ನೆಕ್ಗೆ ಈ ಥರ ಕೆಳಗಡೆ ಇಷ್ಟು ಮಾತ್ರ ಪ್ಯಾಚ್ ವರ್ಕ್ ಮಾಡಿಸಿದ್ದೀನಿ. ಆಮೇಲೆ ಇದ್ದು ಟೈಯಿಂಗ್ ಮೆರೂನ್ನಲ್ಲಿ ಈ ಥರ ಕ್ಲೀನಾಗಿ ಕಾಣಿಸ್ತೆ ಅನ್ಕೋತೀನಿ. ನೀವು ಬೈ ಚಾನ್ಸ್ ಸ್ಕ್ರೀನ್ಶಾಟ್ ತೊಗೊಂಡು ಹೊಲಿಸ್ಕೋತೀರಾ ಅಂದರೆ ಈ ಥರ ಇದೆ ಬ್ಲೌಸ್. ಸೊ ಅದು ಒಂದು. ಅದಾದಮೇಲೆ
ಇದು ಒಂದು ಕೇಳಿದ್ರಿ, ನೆಟ್ಟೆಡ್ ಬ್ಲೌಸು ಯಾವ ಥರ ಬರುತ್ತೆ ತೋರಿಸಿ ಅಂತ. ಶಾರ್ಟ್ ಸ್ಲೀವ್ಸಲ್ಲಿ ಹೊಲಿಸಿದ್ದೀನಿ ನಾನು. ಮುಂದೆ ಫುಲ್ ಬ್ರೊಕೇಡ್ ಇದೆ. ನನಗೆ ಗ್ರೀನ್ ಮ್ಯಾಚಿಂಗ್ ಇತ್ತು ಅಂತ ಇದನ್ನು ತೊಗೊಂಡಿದ್ದೆ. ನೆಟ್ನ ಸೆಪ್ರೇಟಾಗಿ ತೊಗೊಂಡಿದ್ದೆ. ಸೊ ಕಾಣಿಸ್ತಿದ್ಯಾ, ಈ ನೆಟ್ ಸೆಪ್ರೇಟು. ಇದಕ್ಕೆ ಪ್ಲೇನ್ ಬೇಡ ಅಂತ ಮಧ್ಯೆ ಮಧ್ಯೆ ಬಟನ್ ಇಡ್ಸಿದ್ದೀನಿ. ಇಲ್ಲ ನೀವು ಪ್ಲೇನ್ ಇರಲಿ ಅಂದರೆ ಪ್ಲೇನ್ ನೆಟ್ ಹಾಕ್ಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಬ್ಲೌಸ್ಗಳು ಸಕ್ಸಸ್ಫುಲಿ ಒಂದರಲ್ಲೇ ಹೋಗಿದೆ. ಅವ್ರು 10 ಅಂತ ಹೇಳಿದರು. ಸೊ ಅಷ್ಟು ಕ್ಲೀನಾಗಿ ಇದರೊಳಗೆ ಹೋಗಿದೆ. 15 ಬ್ಲೌಸ್ ಇಟ್ಕೋಬೋದು. ಸೊ ಇದರೊಳಗೆ ಸಿಂಪಲ್ ಕಾಟನ್ಗಳು ಇಟ್ಕೋತಾ ಇದ್ದೀನಿ. ಕಾಟನ್ ಮತ್ತು ಸಿಲ್ಕ್ ಕಾಟನ್ ಇದೆಲ್ಲ ಈ ಥರ ಹೊಲಿಸಿದ್ದೀನಿ. ಎಲ್ಲ ಸಿಂಪಲ್ ಆಗಿದೆ, ಯಾವುದೇನು ಹೆವಿ ವರ್ಕ್ ಅಲ್ಲ. ಯಾವುದಾದ್ರೂ ಬೈ ಚಾನ್ಸ್ ಬೇಕಿದ್ದರೆ ನನಗೆ ನೀವು ಕಾಮೆಂಟ್ ಮಾಡಿ, ಅದರ ಒಂದು ಸ್ಕ್ರೀನ್ಶಾಟ್ ತೆಗೆದು. ಸೊ ಇದೆಲ್ಲ ಈ ಥರ ಕ್ಲೀನಾಗಿ ಇಟ್ಕೋಬೋದು. ಇವೆಲ್ಲ ಯಾವುದು ತುಂಬ ಹೆವಿ ವರ್ಕ್ ಇರೋವಂಥದ್ದಲ್ಲ, ಸಿಂಪಲ್ ಒನ್ಸ್. ಹಾಗಾಗಿ ಬೇಗ ಬೇಗ ಇದರೊಳಗೆ ಇಟ್ಕೋತಾ ಇದ್ದೀನಿ. ಆಮೇಲೆ ಇದು ಒಂದು ಕೇಳಿದ್ರಿ, ಎಲ್ಲಿ ತೊಗೊಂಡ್ರಿ ಅಂತ ಈ ಬಟ್ಟೆನ. ಸೊ ಹೋಪ್ ಇದು ಕಾಣಿಸ್ತಿದೆ ಅಂತ ಅನ್ಕೋತೀನಿ ವಿಡಿಯೋನಲ್ಲಿ. ಇದು ತುಮಕೂರಿನಲ್ಲಿ ತೊಗೊಂಡಿದ್ದು ಸಿಲ್ಕ್ ಕಾಟನ್ ಬಟ್ಟೆ. ಸಿಲ್ಕ್ ಕಾಟನ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ಅಲ್ಲೊಂದು ಇಲ್ಲೊಂದು ಬರುತ್ತೆ. ಯಾವುದಾದ್ರೂ ಒಂದು ಸ್ಯಾರಿಗೆ ಗೋಲ್ಡ್ ಬ್ಲೌಸ್ ಥರ ಮ್ಯಾಚ್ ಮಾಡ್ತೀರಾ ಅಂದರೆ ಈ ಥರದ್ದು ತೊಗೋಬೋದು. ತುಂಬ ಚೆನ್ನಾಗಿದೆ ಈ ಬ್ಲೌಸು. ಇದು ರೆಡಿ ಬ್ಲೌಸ್. ಇವೆಲ್ಲ ನಾರ್ಮಲಾಗಿ ಸ್ಟಿಚ್ ಮಾಡಿಸ್ಕೊಂಡಿರೋದೇನೆ, ಯಾವುದು ಬಿಸಾಕೋದು ಬೇಡ, ಎಲ್ಲ ಹಾಕೋಬೋದು ಅಂತ ಕ್ಲೀನಾಗಿ ಇಟ್ಕೋತಾ ಇದ್ದೀನಿ. ಆಮೇಲೆ ಇದೋ ಒಂದು ಕೇಳಿದ್ರಿ, ಬ್ಲ್ಯಾಕ್ ಬ್ಲೌಸ್. ಇದು ಸಿಲ್ಕ್ ಕಾಟನ್ ಬ್ಲೌಸ್. ಇದು ನಾನೇ ಈ ಥರ ವರ್ಕ್ ಮಾಡಿಸ್ಕೊಂಡಿರೋದು ಅಷ್ಟೇ. ಇದೆಲ್ಲ ಕಲಂಕಾರಿ ಬ್ಲೌಸ್. ಇದೆಲ್ಲ ನಾರ್ಮಲ್ ಕಾಟನ್ ಬ್ಲೌಸ್ಗಳು. ಇದು ಯಾವುದಕ್ಕೂ ಲೈನಿಂಗ್ ಹಾಕ್ಸಂಗೆ ಹೊಲಿಸ್ಕೊಂಡಿದ್ದೀನಿ, ಹಾಗಾಗಿ 10 ಇಟ್ಕೋತಾ ಇದ್ದೀನಿ. ಸೊ ಇವು 3 ಅದೇನೆ. ಇದು ಮೊನ್ನೆ ರೀಸೆಂಟಾಗಿ ಹಾಕ್ಕೊಂಡಿದ್ದೆ ಸ್ಲೀವ್ಲೆಸ್ ಬ್ಲೌಸ್. ಇದೊಂದು ತುಂಬ ಉಪಯೋಗಿಸಿರೋಂಥ ಬ್ಲೌಸ್. ಇದು ಆ್ಯಕ್ಚುಲಿ ಸ್ವಲ್ಪ ಡಲ್ ಆಗಿದೆ, ಬೇರೆ ತೊಗೋಬೇಕು ಒಂದು. ಸೊ ಇಷ್ಟು. ಇದೆಲ್ಲ ಕ್ವೀನಿ ಬ್ಲೌಸ್ಗಳು ಹಾಕಿದ್ರೆ ಸೊ ಈ ಥರ ಕ್ಲೀನಾಗಿ ಆರ್ಗನೈಸ್ ಆಗುತ್ತೆ. ಹೋಪ್ ತುಂಬ ಜನ ಆ್ಯಕ್ಚುಲಿ ಈ ಥರದ್ದೆಲ್ಲ ಆರ್ಗನೈಸರ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಲೇಟ್ ಪರ್ಚೇಸ್ ಮಾಡಿದ್ದು. ತುಂಬ ಅನುಕೂಲ ಆಗುತ್ತೆ, ಏಕೆಂದರೆ ಎಲ್ಲ ಬ್ಲೌಸ್ಗಳು ಒಂದೇ ಕಡೆ ಇದ್ದಾಗ ನೀವು ಮೇಲೆ ತೆಕ್ಕೊಂಡು ಇದನ್ನು ಹುಡ್ಕೊಂಡು ಬ್ಲೌಸ್ಗಳು ಹಾಕ್ಕೊಳ್ಳೋದು ತುಂಬಾ ಈಸಿ. ಯಾರ್ಯಾರು ಇಟ್ಕೊಂಡಿದ್ರು ಈ ಥರದ್ದು ಆರಾಮಾಗಿ ಇಟ್ಕೊಳ್ಳಿ. ತುಂಬ ಏನು ಕಾಸ್ಟ್ಲಿ ಇಲ್ಲ. ನಿಮ್ಗೆ ಹೇಳಿದಂಗೆ 150-160 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ. ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ತು. ನೀವು ಕಮ್ಮಿ ಜಾಗ ಇದ್ದರೂ ವಾರ್ಡ್ರೋಬ್ಗಳಲ್ಲಿ ಸೀರೆಗಳು, ಡ್ರೆಸ್ ಮೇಲೆ ಆರಾಮಾಗಿ ಒಂದು ಬ್ಯಾಗ್ನ ತೊಗೊಂಡು ಹೋಗಿ ಇಟ್ಕೋಬೋದು. ನಿಮ್ಗಳಿಗೂ ತೋರಿಸಿದ್ದೀನಿ ಯಾವ ಥರ ಇದೆ ಅಂತ. ಏಕೆಂದರೆ ಕೆಲವ್ರು ಹೇಳ್ತೀರಾ ತೊಗೊಂಡು ಬರೋದು ತೋರಿಸಿರ್ತೀರ, ಆಮೇಲೆ ಅದು ಹೇಗೆ ಆರ್ಗನೈಸ್ ಮಾಡ್ಕೋತೀರಾ ಅಂದರೆ ನೀವು ತೋರಿಸಿರಲ್ಲ ಅಂತ. ಸೊ ಹಾಗಾಗಿ ಅದನ್ನು ಇವತ್ತು ಹೆಂಗಿದ್ರು ಇಟ್ಕೋತಿದ್ನಲ್ಲ ಅಂತ ನಿಮ್ಗಳಿಗೂ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಬಾಲ್ಕನಿಲಿ ಬಿಟ್ಟಂಥ ಪಾಲಕ್ ಸೊಪ್ಪು ನಿಮ್ಗೆ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಹೇಳಿ. ಸಾಕಷ್ಟು ಬೆಳೀತಾ ಇದೆ. ಮಧ್ಯ ನಾನು ಊರಲ್ಲಿ ಇರಲಿಲ್ವಲ್ಲ, ನಿಮ್ಗಳಿಗೆ ಗೊತ್ತಿತ್ತು. ಜೈಪುರ್ಗೆ ಆಲ್ಮೋಸ್ಟ್ ಒಂದು ವಾರ ಹೋದಾಗ ನೀರು ಹಾಕಿ ಅದೆಲ್ಲ ಸರಿಯಾಗಿ ಮೇಂಟೈನ್ ಆಗಿರಲಿಲ್ಲ. ಸ್ವಲ್ಪ ಗಿಡಗಳು ಒಣಗೋಗಿದೆ. ಮತ್ತೆ ಇದನ್ನೆಲ್ಲ ರೀಪಾಟ್ ಮಾಡಿ ಸಾಕಷ್ಟು ಬೇರೆ ಬೇರೆ ಗಿಡಗಳನ್ನ ಹಾಕೋಬೇಕಾದ್ರೆ ಮತ್ತೆ ಹೇಗೆ ಹಾಕೋತೀವಿ ಅನ್ನೋದನ್ನ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಹೇಳಬೇಕಿತ್ತು, ಆರ್ತಾ ಸ್ಟುಡಿಯೋಸ್ಗೆ ಜೈಪುರಿಂದ ಮಲ್ಮಲ್ ಕಾಟನ್ ಸಾರಿ ಸಿಕ್ಕಾಪಟ್ಟೆ ಸ್ಟಾಕ್ನಲ್ಲಿ ಬಂದಿದೆ. ಒಳ್ಳೆ ಪ್ರಿಂಟ್ಸ್ನಲ್ಲಿ ಬಂದಕ್ಕೆ ತುಂಬ ಜನ ಕೇಳಿದ್ರಿ, ನೀವು ಸ್ಟಾಕ್ ತರಿಸಿದಾಗ ನಮಗೆ ಅಪ್ಡೇಟ್ ಮಾಡಿ ಅಂತ. ವಿಡಿಯೋ ನಿಮ್ಗಳಿಗೆ ಬೇಕಿದ್ರೆ ಸ್ವರ ಮಾಧ್ಯಮ ಚಾನಲ್ಲು ಒಂದು ಸ್ಯಾರಿದು ವಿಡಿಯೋಗಳು ಹಾಕಿರ್ತೀನಿ, ನೀವು ಯಾರು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಆರ್ತಾ ಸ್ಟುಡಿಯೋಸ್ ಕೂಡ ಇದೆ, ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಸೀರೆಗಳು ಅಲ್ಲಿ ಹಾಕ್ತಾ ಇರ್ತೀನಿ. ಇಷ್ಟ ಇದ್ದರೆ ನೀವುಗಳು ಪರ್ಚೇಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.